ಪ್ರೆಷರ್ ಕುಕ್ಕರ್ ಕನ್ನಡಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹಾಗಲಕಾಯಿ ಚಿಪ್ಸ್ ಅನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬೌಲ್ಗೆ 1 ಕಪ್ ಸ್ಲೈಸ್ ಅಲ್ಲಿ ಕಟ್ ಮಾಡಿರುವ ಹಾಗಲಕಾಯಿನ ಆಡ್ ಮಾಡಿ. ನಂತರ ಇದಕ್ಕೆ 1 ಟೀ ಸ್ಪೂನ್ ಉಪ್ಪು ಹಾಗೂ 2 ಟೀ ಸ್ಪೂನ್ ಹುಣಸೆ ರಸನ ಸೇರಿಸಿ ಹಾಗಲಕಾಯಿಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ 30 ನಿಮಿಷ ಇದನ್ನ ಹೀಗೆ ಬಿಡಬೇಕು. ಹಾಗಲಕಾಯಿಗೆ ಉಪ್ಪನ್ನ ಹಾಕಿರೋದ್ರಿಂದ ಇದು ನೀರು ಬಿಡುತ್ತದೆ. ಅರ್ಧ ಗಂಟೆ ನಂತರ ಹಾಗಲಕಾಯಿಯ ಸ್ಲೈಸ್ ಅನ್ನು ಹಿಂಡಿ ಹಾಗಲಕಾಯಿಯ ನೀರನ್ನು ತೆಗೆದು ಹಿಂಡಿರುವ ಹಾಗಲಕಾಯಿಯನ್ನ ಬೇರೆ ಬೌಲ್ಗೆ ಹಾಕಬೇಕು. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್, 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್, ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅವಶ್ಯಕತೆ ಇದ್ರೆ ಸ್ವಲ್ಪ ನೀರನ್ನು ಚಿಮುಕಿಸಿ ಮಸಾಲೆಗಳು ಕೋಟ್ ಆಗುವವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ರೆಡಿ ಮಾಡಿರುವ ಹಾಗಲಕಾಯಿ ಸ್ಲೈಸ್ನ ಕಾದ ಎಣ್ಣೆಗೆ ಆಡ್ ಮಾಡಿ. ಹಾಗಲಕಾಯಿ ಗರಿ ಆಗುವವರೆಗೂ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಹುರಿದುಕೊಳ್ಳಬೇಕು. ಗರಿಗರಿಯಾದ ಹಾಗಲಕಾಯಿ ಚಿಪ್ಸ್ ಈಗ ರೆಡಿಯಾಗಿದೆ. ಹಾಗಲಕಾಯಿ ಚಿಪ್ಸ್ನ ಒಮ್ಮೆ ಟ್ರೈ ಮಾಡಿ. ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.